ಹಲೋ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ನಾನಿವತ್ತು ಬೇಳೆ ಅವರೆಕಾಳಲ್ಲಿ ಇದು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ಈಗ ನೋಡಿ ನಾನೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಇದು ತೇವಾಂಶ ಎಲ್ಲ ಹೋಗಬೇಕು. ಆವಾಗ ಎಣ್ಣೆ ಎಲ್ಲ ಹಾಕಿದರೆ ಪಟ ಅನ್ನಲ್ಲ. ಈಗ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದಾದ್ಮೇಲೆ ಅದೆಲ್ಲ ತೇಲುತ್ತೆ. ಆವಾಗ ಬೆಂದಿದೆ ಅಂತ ಅರ್ಥ. ಯಾವಾಗ ನೀವು ಬೇಗ ಎತ್ತಾಕಿದ್ರೂ ಸಾಫ್ಟ್ ಆಗಿರುತ್ತೆ, ಕ್ರಂಚಿ ಆಗಿರಲ್ಲ. ಮತ್ತೆ ನಾವು ಜಾಸ್ತಿ ಬೇಯಿಸ್ಬಿಟ್ರೂ ಅದು ತುಂಬ ಸೀದೋಗ್ತರ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ತೇಲ್ದಾಗೆ ನಾವು ತೆಗಿಬೇಕು. ಮೇಲೆ ಎಲ್ಲ ತೇಲಬೇಕು. ಅದು ತೇಲ್ದಾಗ ಬೆಂದಿದೆ ಅಂತ ಅರ್ಥ. ನೋಡಿ ನೀವು ಒಂದ್ಸಲ. ಆಮೇಲೆ ಅದನ್ನೆಲ್ಲ ಒಂದ್ಸಲ ತೊಗೋಬೇಕು. ನಾವು ಯಾವಾಗ ಎತ್ತೀವೋ ಆವಾಗ ಅದನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಗ್ಯಾಸ್ನ. ಇಲ್ಲ ಅಂದರೆ ಎಲ್ಲ ನಾವು ಎತ್ತೋದು ಲೇಟ್ ಆಯಿತು ಅಂದರೆ ಸಿದ್ಕೊಬಿಡುತ್ತೆ. ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ಥರ ತೇಲ್ದಾಗ ನಾವು ಎತ್ಕೊಬಿಡೋದು ಬೆಸ್ಟು. ಇದನ್ನೆಲ್ಲ ನಾನು ಒಂದು ಇದರಲ್ಲಿ ಹಾಕ್ಕೋತಾ ಇದ್ದೀನಿ, ಬಾಣಲಿಯಲ್ಲಿ ಹಾಕ್ಕೊಂಡು ಅದು ಎಣ್ಣೆ ಎಲ್ಲ ಕೆಳಗಡೆ ಬರುತ್ತಲ್ಲ, ಅದು ಆವಾಗ ನೀಟಾಗಿರುತ್ತೆ ಅಂತ. ಒಂದು ಸ್ವಲ್ಪನೇ ಎತ್ಕೊಂಡು ಗ್ಯಾಸ್ ಸಿಮ್ಮಲ್ಲಿ ಇಟ್ಟಾಗ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಆಯಿತಾ, ಇದು ಬೆಂದಿದ್ದೆಲ್ಲನೇ ಎತ್ತು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಇದು ತೂತು ಬಟ್ಲಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲ ಇಮ್ರಂಗೆ ಆಗುತ್ತೆ. ಮತ್ತು ನಾವು ನೆಕ್ಸ್ಟು ಇದಕ್ಕೆ ಬೇಕಾಗಿದ್ದು ಕಡಲೆ ಬೀಜ ಮತ್ತು ಕಡಲೆಪಪ್ಪು ಮತ್ತು ಕರಿಬೇವು, ಇದು ಬೆಳ್ಳುಳ್ಳಿ. ಇನ್ನು ಕೆಲವೊಬ್ಬರು ಕೊಬ್ಬರಿ ಹಾಕ್ತಾರೆ, ಗೋಡಂಬಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಬಟ್ ನಾನು ಕೊಬ್ಬರಿ ಗೋಡಂಬಿ ಎಲ್ಲ ಇಷ್ಟ ಆಗಲ್ಲ ಅಂತ ಹಾಕ್ಕೊಳ್ಳಲ್ಲ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಅವಲಕ್ಕಿ ಹಾಕ್ಕೊಂಡು ಇದು ಮಿಕ್ಸ್. ಇದು ಹಾಗೇನೂ ಬರೀ ಇದೇ ತಿಂತೀವಿ ಅಂತಂದರೆ ಇದನ್ನು ಮಾಡ್ಬೋದು. ಇದ್ರ ಜೊತೆ ಮಿಕ್ಸ್ ಆಗಿ ಅವಲಕ್ಕಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಈಗ ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬೇಯಿಸ್ಕೋಬೇಕು ಎಲ್ಲ. ಇವಾಗ ಒಂದೇ ಸಲ ಹಾಕ್ಕೊಬಿಟ್ರೆ ಅದು ನೀಟಾಗುತ್ತೆ. ನಾವೇನೇ ಮಾಡ್ಬೇಕಂದ್ರೂ ನೀಟಾಗಿ ಬೇಯಿಸ್ಕೊಂಡು ಅದು ಇದು ಎಲ್ಲ ಕ್ರಿಸ್ಪಿ ಆಗಿದ್ರೇ. ಫಸ್ಟ್ ಟೈಮ್ ನಾನು ಮಾಡಿದಾಗೂ ನನಗೆ ಅದರ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸ್ವಲ್ಪ ಇದು ಮೇಲೆ ತೇಲ್ದಿದ್ದಕ್ಕೆ ಮುಂಚೆ ಎತ್ತಿಬಿಟ್ಟಿದ್ದೆ. ಎಲ್ಲ ಮೆತ್ತಗೆ ಎತ್ತಿತ್ತು. ಹಾಗಾಗಿ ಅದೇ 1 by 1 ಮಾಡಿದಾಗ ನಮಗೂ ಗೊತ್ತಾಗ್ತದೆ. ಇಲ್ಲ ಅಂತಂದರೆ ನಾವು ಕಲೀಲೇ ಇಲ್ಲ ಅಂತಂದರೆ ಏನೂ ನಮ್ಗೆ ಬರೋದೇ ಇಲ್ಲ. ನೆಕ್ಸ್ಟ್ ನೋಡಿ, ಅದಕ್ಕೆ ಹಂಗೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಈ ಥರ ಇದು ಏನಂತಾರೆ ಅದನ್ನು, ಸೌಟಲ್ಲಿ, ಈ ಥರ ಇರೋ ಸೌಟಲ್ಲಿ ನೀವು ಮಾಡ್ಕೊಳ್ಳಿ. ನನಗೆ ಅದ್ರ ಹೆಸರು ಬರ್ತಾಯಿಲ್ಲ. ಇದರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಅದು ನೀಟಾಗೂ ಇರುತ್ತೆ. ಇಲ್ಲ ಒಂದೊಂದು ಎತ್ತೋಕೆ ಹೋಗ್ಬಿಟ್ರೆ ಸೀದೋಗ್ಬಿಡುತ್ತೆ. ಇದರಲ್ಲಿ ಮಾಡ್ಕೊಳ್ಳಿ. ಇದರಲ್ಲೇ ಅವಲಕ್ಕಿನೂ ಅಷ್ಟೇ. ಇದು ಸೂಪರ್. ಇದು ಏನು ಅವಲಕ್ಕಿಗೆ ಬೇಯಿಸ್ಕೊಳ್ಳೋಕ್ಕೆ. ಯಾಕಂತಂದರೆ ಅವಲಕ್ಕಿ ಸಣ್ಣದಿರುತ್ತೆ. ಫಸ್ಟದ್ದು ನಾನು ಇದಕ್ಕಿನ ಅವರೆಕಾಳು ಎತ್ತೋದ್ರಲ್ಲಂಥದ್ದು ಎತ್ತಕ್ಕೆ ಹೋದರೆ ಹೋಯ್ತು, ಸೀದೋಯ್ತು ಅಂತಲೇ ಅರ್ಥ. ನೆಕ್ಸ್ಟು ಕಡಲೆಪಪ್ಪು ಹಾಕ್ತಾಯಿದ್ದೀನಿ. ಕಡಲೆಪಪ್ಪು ಅಷ್ಟೇ ಈ ಥರನೇ ನೀವು ಎಣ್ಣೆಯಲ್ಲಿ ಕರ್ಕೊಳ್ಳಿ. ಈ ಇದರಲ್ಲಿ ಕರೆದಿದ್ದಾದಮೇಲೆ ನೆಕ್ಸ್ಟು ಹಂಗೆ ಇದು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಒಂದು ಸೈಡಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೀವೇನೇ ಮಾಡಿದ್ರೂ ಈ ಥರ ಚೆನ್ನಾಗಿ ಮಾಡಿದರೆ ಮನೆ ಮಕ್ಳಿಗೂ ನಾವು ಇಷ್ಟಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಮಿನಿಮಮ್ ಆಗಿ 1-2 kg ಆದರೂ ನಾವು ಮಾಡ್ಕೋಬೋದು ಇದ್ರ ಮಿಕ್ಸ್ಡ್ ಕಾಂಬಿನೇಷನಲ್ಲಿ. ಏನಂತಂದರೆ ಇದಕ್ಕಿನ ಬೇಳೆಕಾಳು ಮತ್ತು ಕಡಲೆಪಪ್ಪು, ಕಡಲೆ ಬೀಜ, ಇದು ಏನಂತಾರಪ್ಪ, ಅವಲಕ್ಕಿ ಎಲ್ಲನೂ ಈ ಮಿಕ್ಸ್ಡ್ ಕಾಂಬಿನೇಷನಲ್ಲಿ ಹಾಕ್ಕೊಂಡು ಮಕ್ಳಿಗೆ ಒಂದು 3-4 days ಆದರೂ ಏನಾದರೂ ಮನೆಯಲ್ಲಿ ತಿನ್ನೋಕೆ ಅಂತಿರುತ್ತೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಾದರೂ ತಿನ್ಕೋತಾರೆ. ಇಲ್ಲಾಂದರೆ ಎಲ್ಲ ಬಂದು ಹುಡುಕ್ತಾ ಇರ್ತಾರೆ ಅಡುಗೆ ಮನೇಲಿ ಏನಿದೆ ಖಾರವಾಗಿ ಏನಿದೆ ಅಂತ. ಇದು ಬೆಸ್ಟ್ ಕಾಂಬಿನೇಷನ್ನು. ನಾವು ಏನಾದರೂ ಖಾರವಾಗಿ ಏನು ತಿಂಡಿ ಇಲ್ಲ ಅಂತಂದರೆ ಇದನ್ನಂತೂ ಕಂಪಲ್ಸರಿ ಮಾಡಿಕೊಡ್ತೀನಿ.
ಕಡಲೆಪುರಿ ಮಂಡಕ್ಕಿ ಟೈಪ್ ಮಾಡ್ತಾರಲ್ಲ ಅದನ್ನು ಆ ಥರನೂ ಮಾಡ್ತೀನಿ. ಬೆಸ್ಟ್ ಕಾಂಬಿನೇಷನ್ ಇದು ಈ ಇದ್ಕಿನ ಬೇಳೆ ಸೀಸನ್ನಲ್ಲಿ. ನೆಕ್ಸ್ಟ್ ನೋಡಿ, ಈಗ ಅವಲಕ್ಕಿ ಹಾಕ್ತಾಯಿದ್ದೀನಿ. ಈ ಅವಲಕ್ಕಿ ಬೇಯಿಸ್ಕೊಳ್ಳೋದೆಲ್ಲ ಈಸಿನೇ, ಏನಂತ ಕಷ್ಟದ್ದೇನಿಲ್ಲ. ಒಂದು 10 ಮಿನಿಟ್ಸ್ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ಬಟ್ ಎಣ್ಣೆ ತುಂಬ ಎಳೆಯುತ್ತೆ ಅವಲಕ್ಕಿಗೆ. ಆದರೆ ಇದ್ಕಿನ ಬೇಳೆಗೆ ಕಡಲೆಬೀಜ ಕಡಲೆಪಪ್ಪುಗೆ ಎಣ್ಣೆ ಎಳೆಯಲ್ಲ ಜಾಸ್ತಿ, ಅಂದರೆ ಎಣ್ಣೆ ಜಾಸ್ತಿ ಹೀರಿಸ್ಕೊಳ್ಳುತ್ತೆ ಅವಲಕ್ಕಿ. ಅವಲಕ್ಕಿಗೆ ತುಂಬಾ ಎಣ್ಣೆ ಬೇಕು, ಬಟ್ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಹೈಜೆನಿಕ್ ಆಗಿರುತ್ತೆ. ಇಟ್ಸ್ ವರ್ತಿ ಅಂತ ಹೇಳ್ಬೋದು. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತನೂ ಇದು ಅಟ್ ಎ ಟೈಮ್ ಫ್ರೆಶ್ ಆಗಿ ಮಾಡ್ಕೊತೀವಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕಬೇಕು, ಯಾಕಂದರೆ ನೋಡಿ ಇವಾಗ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಎಷ್ಟೋ ಉಬ್ಬದಂಗಿದೆ ಅದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಕ್ವಾಂಟಿಟಿಯಾಗಿ ತಗೊಳ್ಳಿ, ಆಟೋಮೆಟಿಕ್ಕಾಗಿ ಅದು ಎಲ್ಲ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಲ್ಲ, ಕರ್ಬೇವಿನ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ನೋಡಿ, ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಇದು ಕರಿಬೇವು ಸ್ವಲ್ಪನೇ ಇತ್ತು ಅಂತ ಅಷ್ಟೇ ಹಾಕಿದ್ದೀನಿ ಮನೆಯಲ್ಲಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೇ ನಾನೇನು ಇದು ಮಾಡ್ಕೊಂಡಿದ್ನಲ್ಲ, ಇದಕ್ಕಿನ ಬೇಳೆ ಕಡಲೆಬೀಜ ಕಡಲೆಪಪ್ಪುನ ಕರೆದುಕೊಂಡಿದ್ನಲ್ಲ ಅದೆಲ್ಲನೂ ಮಿಕ್ಸ್ ಮಾಡಿ, ಮತ್ತು ನಾನು ಇದಕ್ಕೇ ಇದು ಅದೇ ಸೌಟಲ್ಲಿ ಬೆರೆಸಿದ್ರೆ ಎಲ್ಲ ಕಟ್ ಆಗಿಬಿಡುತ್ತೆ ಅವಲಕ್ಕಿ. ಸುಮ್ಮನೆ ಮೇಲೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಬಟ್ಲನ್ನೇ ನಾನು ತಿರುಗ್ತೀನಿ. ನನಗೆ ಸ್ಟೀಲ್ ಪಾತ್ರೆ ಮತ್ತು ಇದು ಸಿಲ್ವರ್ ಪಾತ್ರೆ ಯಾವುದು ಇಷ್ಟು ದೊಡ್ಡದಿರಲಿಲ್ಲ ಅಂತ ನಾನು ಪ್ಲಾಸ್ಟಿಕಲ್ಲೇ ತೊಗೊಂಡಿದ್ದೀನಿ. ಏನು ಅಂದ್ಕೋಬೇಡಿ ಪ್ಲಾಸ್ಟಿಕಲ್ಲಿ ಮಾಡ್ತಾಯಿದ್ದೀರಾ ಹಾಗೆ ಅಂತ. ನೆಕ್ಸ್ಟ್ ಅದಕ್ಕೇ ಕಡಲೆಪಪ್ಪು ಕಡಲೆಬೀಜ ಇದು ಖಾರ ಪುಡಿನೂ ಉಪ್ಪು ಹಾಕ್ಕೋತೀನಿ. ಉಪ್ಪು ಇದು ಖಾರ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಮಾಡುತ್ತಾ ಇರೋ ಕ್ವಾಂಟಿಟಿಗೆ ಒಂದು 2 ಸ್ಪೂನು ಹಾಕ್ಕೊಂಡಿದ್ದೀನಿ. ತುಂಬ ಖಾರನೂ ಬೇಡ, ತುಂಬ ಇದು ಬೇಡ, ಏನದು ಸ್ಪೈಸಿ ಇಲ್ದಿರನೂ ಮಾಡ್ಕೋಬೇಡಿ. ಮೀಡಿಯಮ್ ಸ್ಪೈಸಿ ಇರಲಿ, ಮಕ್ಕಳು ತಿಂತಾರಲ್ವ ಅದಕ್ಕೋಸ್ಕರ. ಉಪ್ಪು ನೋಡಿ ಎಷ್ಟು ಹಾಕ್ತಾಯಿದ್ದೀನಿ ಅಂತ. 1-2 ಸ್ಪೂನು ಉಪ್ಪು, ಇಲ್ಲ 2-2.5 ಸ್ಪೂನು ತಗೊಳ್ಳಿ. ಅದನ್ನು ಬಟ್ಲಲ್ಲೇ ಮಿಕ್ಸಪ್ ಮಾಡಿ ಸ್ವಲ್ಪ, ಯಾಕಂತಂದರೆ ಅದು ಜಾಸ್ತಿ ಇದು ಮಾಡೋಕ್ಕೋದ್ರೆ ಅವಲಕ್ಕಿ ಎಲ್ಲ ಮುರ್ಕೊಂಬಿಡುತ್ತೆ. ನಾನು ಫಸ್ಟ್ ಎಲ್ಲ ಹಿಂಗೆ ಮಾಡಿ ಎಲ್ಲ ಚಿಕ್ಕ ಪುಟ್ಟದಾಗಿ ಹೋಗಿದ್ದು ಅವಲಕ್ಕಿ. ಆಮೇಲೆ ಯಾರೋ ಒಬ್ಬರು ಹೀಗೆ ಹೇಳಿದರು, ಏನಂತ, ನೀವು ಇದು ಕೈಯಲ್ಲಿ ಮುಟ್ದಿರ ಮತ್ತು ಸೌಟಲ್ಲಿ ಅಂದಿರ ಅಂತ. ನೆಕ್ಸ್ಟ್ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಫಸ್ಟೇ ಆಗಬೇಕಿತ್ತು, ಆಮೇಲೆ ಮತ್ತೆ ಜ್ಞಾಪಕ ಬಂತು. ಹೀಗೆ ಏನೋ ಒಂದೊಂದು ಮರೀತಾ ಇರ್ತೀವಲ್ಲ, ಹಾಗಾಗಿ ಜ್ಞಾಪಕ ಬರಲ್ಲ ಈಗ ಅಟ್ ಎ ಟೈಮ್. ಈಗ ಇದೆಲ್ಲ ಮಿಕ್ಸಪ್ ಮಾಡಿ, ಮತ್ತು ನೋಡಿ ಯಾವ ಥರ ಬಂದಿದೆ ಅಂತ, ನೋಡಿ ಯಾವ ಥರ ಕಲರ್ಫುಲ್ಲಾಗಿದೆ ಅಂತ. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋದು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕಲರಾಗಿ ನಾವು ಕೊಂಡ್ಕೊಂಬಂದ್ರೂ ಇದಕ್ಕೇನಿಲ್ಲ ಅಂದ್ರೂ ಎಷ್ಟು ದುಡ್ಡು ಆಗ್ಬೋದು ನೀವೇ ಕಮೆಂಟ್ ಮಾಡಿ ಪ್ಲೀಸ್. ನಾ ಏನೇ ಒಂದು ವಿಡಿಯೋ ಮಾಡಿದ್ರೂ ನಿಮ್ಮ ಸಪೋರ್ಟ್ ಬೇಕು. ನಾನು ಹೊಸಬ್ಳು ಇದಕ್ಕೆ, ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಇದೆಲ್ಲ ಬಾಕ್ಸ್ಗಾಗಿಡೋಣ. ಇದು ಸ್ಟೀಲ್ ಬಾಕ್ಸು ಎಲ್ಲ ಒರೆಸಿಟ್ಕೊಂಡು, ಮತ್ತು ಅದಕ್ಕೆ ತೇವ ಇದೆಯಲ್ಲ ನೋಡ್ತಾ ಇದ್ದೀನಿ, ಒರೆಸ್ಬಿಟ್ಟು ಅದಕ್ಕೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ರೆ ಮಕ್ಕಳು ತಿನ್ಕೋತಾರೆ ಆರಾಮ. ಮತ್ತೆ ನೀವು ಈಗ ಟ್ರೈ ಮಾಡಿ ಮನೆಯಲ್ಲಿ ಆದಷ್ಟು. ಏನು
ನಿಮ್ಗೆ ಯಾವುದೇ ಆಗಲಿ ಚಿಕ್ಕದೇ ಆಗಲಿ ಕಲ್ತ್ಕೊಳ್ಳಿ. ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳೋದಕ್ಕಿನ್ನೂ ಬೇರೆಯವ್ರು ಮಾಡಿದ್ದು ನಮಗೆ ನಾವೇ ಮಾಡಿ ನಾವೇ ತಿಂದಾಗ ಅದೆಷ್ಟು ಖುಷಿ ಆಗುತ್ತೆ ಅನ್ನೋದು ನೀವು ಮಾಡಿದಾಗೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಮಾಡಿದಾಗೆ ಗೊತ್ತಾಗುತ್ತೆ. ಇವಾಗ ನಾನು ಇಷ್ಟು ಮಾಡಿದ್ದೀನಲ್ಲ, ಏನೋ ಒಂಥರ ಮಕ್ಳಿಗೆ ನಾನೇ ಬಡಿಸ್ದೆ, ನಾನೇ ಇದು ಮಾಡಿದೆ ಅನ್ನೋದು ಖುಷಿ ಇರುತ್ತೆ. ಅಂಗಡಿಯಿಂದ ಕೊಂಡ್ಕೊಂಬರ್ತಾರೆ, ಆದರೆ ಈಗ ಮಾಡಿ ಇದು ಟೇಸ್ಟು ಒಬ್ಬರು ಚೆನ್ನಾಗಿದೆ ಅಂತ ಹೇಳೋದು ಫೀಲ್ ಬೇರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವೇ ಮನೇಲಿ ಮಾಡಿ ನೋಡಿ. ಪ್ಲೀಸ್ ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಇದು ಫಾಲೋ ಮಾಡಿ. ಇದು ನೀವು ಇನ್ನೂ ಸ್ವಲ್ಪ ಎನ್ಕರೇಜ್ ಕೊಟ್ಟರೆ ನಾನು ವೀಡಿಯೋಗಳು ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ. ಪ್ಲೀಸ್ ಬಾಯ್.